Hello my dear students, welcome back for another new video, most awaited video ಅಂತ ಹೇಳ್ಬೋದು, fill in the blanks. ಈ ವಿಡಿಯೋ ಯಾಕೆ ಸ್ಪೆಷಲ್ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ವಿತೌಟ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದೇನೆ ಆನ್ಸರ್ ಮಾಡೋಂಥ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೀಪ್ ಇಟ್ ಇನ್ ಮೈಂಡ್, ನಾನು ಯಾವುದು ಲಾಜಿಕ್ ಯೂಸ್ ಮಾಡಲ್ಲ, ನಾನು ಡೈರೆಕ್ಟಾಗಿ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಸರಿನಾ? ಹಾಗಾಗಿ ನಿಮಗೆ ಟ್ರಿಕ್ಸ್ ತುಂಬ ಹೆಲ್ಪ್ ಆಗುತ್ತೆ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ಕೊಡೋಕ್ಕೆ. ಸೊ ಸ್ಟೇ ಟ್ಯೂನ್, ಕೀಪ್ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಲಾಸ್ಟ್ವರೆಗೂ ವಿಡಿಯೋನ ವಾಚ್ ಮಾಡಿ. ಡೆಫಿನೆಟಾಗಿ ನಿಮ್ಗೆ ಯೂಸ್ ಆಗುತ್ತೆ. ಯಾಕೆಂದರೆ 5 out of 5 ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೀವು ನಾಳೆ ಬರೆಯುವಂಥ ಆ್ಯನ್ಯಲ್ ಎಕ್ಸಾಮನ್ನು 100% ಮಾಡ್ತೀರಾ. ಹಾಗಾಗಿ ನಾನು ಇಲ್ಲಿ ಒಂದು 12 ಮಾಡೆಲ್ನ ತೊಗೊಂಬಂದಿದ್ದೀನಿ. ಅದರಲ್ಲಿ ಫಸ್ಟ್ ಸೆಟ್ಟನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಡ ಮಾಡಿದೆ, ವಿಲ್ ಸ್ಟಾರ್ಟ್ ದ ವಿಡಿಯೋ ಡೈರೆಕ್ಟ್ಲಿ. ಸೊ ಅದರಲ್ಲಿ ಫಸ್ಟ್ ಸೆಟ್ಟನ್ನು ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಸೆಟ್. ಓಕೆ, ಸೊ ನಾನು ಆಗಲೇ ಹೇಳಿದ್ದೀನಿ ಈ ವಿಡಿಯೋ ಯಾಕೆ ಸ್ಪೆಷಲ್ ಅಂದರೆ ವಿತೌಟ್ ಡೂಯಿಂಗ್ ಪ್ರಾಬ್ಲಮ್ಸ್ ನಾನು ನಿಮಗೆ ಆನ್ಸರ್ ಮಾಡೋ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ತುಂಬ ಯೂಸ್ಫುಲ್ ಆಗುತ್ತೆ. ಲಾಸ್ಟ್ ಮಿನಿಟಲ್ಲಿ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಓಕೆ, ಯಾವಾಗಲೂ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಫಸ್ಟ್ ಈಸಿ ಕ್ವಶನ್ನ ಚೂಸ್ ಮಾಡಬೇಕು. ಯಾವತ್ತು ಈಸಿ ಕ್ವಶನ್ ನಂಬರ್ 18 ಇರುತ್ತೆ, ಯಾಕೆಂದರೆ ಅದು ಆರ್ಡರ್ ಆ್ಯಂಡ್ ಡಿಗ್ರಿದು ಇರುತ್ತೆ. ಈಸಿ ಕ್ವಶನ್ ಇರುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಸೊ ಹಾಗಾಗಿ m ವ್ಯಾಲ್ಯೂ 2 ಸೆಕೆಂಡ್ ಆರ್ಡರ್ ಇದು. ಅದರ ಪವರ್ 2 ಇದೆ, ಡಿಗ್ರಿ 2. ಸೊ 2 - 2, ದಿಸ್ ಆನ್ಸರ್ ಇಸ್ 0. ಈಸಿಯಾಗಿ ಅರ್ಥ ಆಯಿತು. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 20 ಯಾವತ್ತು ಈಸಿ ಇರುತ್ತೆ, ಅದು ಪ್ರಾಬಬಿಲಿಟಿಯಿಂದ. ಇಲ್ಲೇನೆಂದರೆ ಇಲ್ಲ ಸಬ್ಸೆಟ್ ಇರುತ್ತೆ, ಇಲ್ಲಾಂದರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಇರುತ್ತೆ, ಇಲ್ಲ ಡೈರೆಕ್ಟ್ ಆನ್ಸರ್ ಇರುತ್ತೆ. ಸೊ ಪ್ರಾಬಬಿಲಿಟಿ ಕ್ವಶನ್ ಈಸಿ ಇರುತ್ತೆ. ಇಲ್ಲೇನಂತ ಹೇಳ್ತಾ ಇದ್ದೀನಿ, ಎಫ್ ಬಿ ದಿ ಇವೆಂಟ್ ಆಫ್ ದಿ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗಿರುತ್ತೆ ಅಂದರೆ ಎಫ್ ಎ ಆಗಿರುತ್ತೆ. ಸೊ ನಾವು ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡಿದ್ರೆ ಅಕಾರ್ಡಿಂಗ್ ಟು ಫಾರ್ಮುಲಾ ಎಸ್ ಇಂಟರ್ಸೆಕ್ಷನ್ ಎಫ್ ನ್ಯೂಮರೇಟರ್ ಬರಬೇಕು. ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, ಎಫ್ ಎ ಆಗಿರುತ್ತೆ. ಸೊ ಎಫ್ ಬೈ ಎಫ್ ಆನ್ಸರ್ ಎಷ್ಟಾಗುತ್ತೆ ನಮಗೆ, 1 ಆಗುತ್ತೆ. ಈಸಿಯಾಗಿ ಅರ್ಥ ಆಯ್ತು ಅನ್ಕೋತೀವಿ. ಓಕೆ, ನೆಕ್ಸ್ಟ್ ಈಸಿ ಕ್ವಶನು. ಯಾವಾಗಲೂ ಈ ಅಬ್ಸಲ್ಯೂಟ್ ಮ್ಯಾಕ್ಸಿಮ ಕೊಟ್ಟರೆ ಭಾರಿ ಈಸಿ. ಏನಕ್ಕಂದರೆ ಇಲ್ಲಿ ಕೊಟ್ಟಿರೋಂಥ ಲಿಮಿಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 0 ಸ್ಕ್ವೇರು 0 ಬರುತ್ತೆ, ಅದಾಗಲ್ಲ. 2 ಸ್ಕ್ವೇರ್ ಎಷ್ಟು ಬರುತ್ತೆ, 4 ಬರುತ್ತೆ. ಸೊ ಇದಕ್ಕೆ ಆನ್ಸರ್ 4. ಈಸಿಯಾಗಿ ಅರ್ಥ ಆಯ್ತು ಅನಿಸುತ್ತೆ. ಇನ್ನು 2 ಕ್ವಶನ್ ಉಳ್ಕೊಂಡಿದೆ. ಒಂದು ಕ್ವಶನ್ ನಂಬರ್ 16, ಇನ್ನೊಂದು ಕ್ವಶನ್ ನಂಬರ್ 19. ಇದು ಸಾಲ್ವ್ ಮಾಡಿನೇ ಆನ್ಸರ್ ಮಾಡಬೇಕು. ಇದನ್ನ ಹೆಂಗೆ ಸಾಲ್ವ್ ಮಾಡೋದಂದರೆ ಫಸ್ಟ್ ಎಕ್ಸನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿ, ಬಿಕಾಸ್ ನಮ್ಗೆ dy/dx ಬೇಕು. ವೈನ ಸಪ್ರೇಟ್ ಮಾಡ್ಕೊಳ್ಳಿ. ಸೊ ಅದೇನಾಗುತ್ತೆ, 81/x ಆಗುತ್ತೆ. ಡಿಫ್ರೆನ್ಸಿಯೇಷನ್ ಮಾಡಿದ್ರೆ y' = 1/x ಬಂದು -1/x². ದಟ್ ಈಸ್ 81/-81/x² ಆಗುತ್ತೆ. ಎಕ್ಸಿಗೆ 9 ಕೊಟ್ಟರೆ ಇದು 81 ಆಗುತ್ತೆ. ಸೊ 81 ಗೆಟ್ ಕ್ಯಾನ್ಸಲ್, ಆನ್ಸರ್ ಈಸ್ -1. ಸೊ ಕ್ವಶನ್ ನಂಬರ್ 16 ಈಸಿಯಾಗಿ ಸಾಲ್ವ್ ಆಯಿತು. ಇನ್ನು ಕ್ವಶನ್ ನಂಬರ್ 19, ಇದು ಮೋರ್ ನಂಬರ್ ಆಫ್ ಟೈಮ್ಸು MCQಸಲ್ಲಿ ಮಾಡಿದ್ವಿ. ನೀವು ನನ್ನ ವಿಡಿಯೋನ ಚೆಕ್ ಮಾಡಿಕೊಂಡ್ರೆ 3D ಆ್ಯಂಡ್ ವೆಕ್ಟರ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಕೊಲಿನಿಯರು ಪ್ಯಾರಲಲ್ ಬಗ್ಗೆ ತುಂಬ ಹೇಳಿದ್ದೀನಿ. ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ವೆಕ್ಟರಲ್ಲಿರೋಂಥ ಐ ಕೊಯಿಫಿಷಿಯೆಂಟು, ಸೆಕೆಂಡ್ ವೆಕ್ಟರಲ್ಲಿರೋ ಐ ಕೊಯಿಫಿಷಿಯೆಂಟು ಪ್ರಪೋರ್ಷನಲ್ ತೊಗೋಬೇಕು. ನೆಕ್ಸ್ಟ್ ಫಸ್ಟ್ ವೆಕ್ಟರಲ್ಲಿ ಜೆ ಕೊಯಿಫಿಷಿಯೆಂಟು, ಸೆಕೆಂಡ್ ವೆಕ್ಟರಲ್ಲಿರೋಂಥ ಜೆ ಕೊಯಿಫಿಷಿಯೆಂಟ್ ಲ್ಯಾಂಬ್ಡಾ. ಇವೆರಡನ್ನ ಈಕ್ವೇಟ್ ಮಾಡ್ಕೊಂಡ್ರೆ ವಿಲ್ ಗೆಟ್ ದ ಆನ್ಸರ್. 2 1s are 2 2s are ಮೈನಸ್ ಗೆಟ್ ಕ್ಯಾನ್ಸರ್. 3 2s ಎಷ್ಟಾಯಿತು, 6 ಆಯಿತು. ಸೊ ಇದಕ್ಕೆ ಆನ್ಸರ್ 6. ಐ ಹೋಪ್ ಫಸ್ಟ್ ಸೆಟ್ ಈಸಿಯಾಗಿ ಮುಗೀತು ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೂವ್ ಆನ್ ಟು ಸೆಕೆಂಡ್ ಸೆಟ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅನ್ಕೋತೀನಿ. ಒಂದು ಕಾಮೆಂಟ್ ಮಾಡಿ ಸರ್, ವಿ ಅಂಡರ್ಸ್ಟುಡ್ ಅಂತ. ಆರ್ ಎಲ್ಸ್ ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಥ್ಯಾಂಕ್ ಯು. ವಿಲ್ ಮೂವ್ ಆನ್ ಟು ಸೆಕೆಂಡ್ ಸೆಟ್ಟನ್ನು ನಾನು ಈಗ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಆಗಲೇ ನಾನು ಹೇಳಿದ್ದೀನಿ, ಫಸ್ಟು ನಾವು ಈಸಿ ಕ್ವಶನ್ನ ಚೂಸ್ ಮಾಡ್ಕೋಬೇಕು. ಇಲ್ಲಿ ಈಸಿ ಕ್ವಶನ್ ಯಾವುದಾಗಿರುತ್ತೆ, ಆರ್ಡರ್ ಆ್ಯಂಡ್ ಡಿಗ್ರಿಯಲ್ಲಿ ನೋಡಿ ಈ ಥರ ಕ್ವಶನ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಬರುತ್ತೆ, ಇಲ್ಲ ಜನರಲ್ ಸೊಲ್ಯೂಷನ್ ಬರುತ್ತೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಬಂತು ಅಂದರೆ ಕಣ್ಣು ಮುಚ್ಕೊಂಡು ನಾವು ಆನ್ಸರ್ ಏನಾಗ್ಬೋದು, 0. ಯಾಕಂದರೆ ಇಲ್ಲಿ ನಮಗೆ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರಲ್ಲ. ಅದೇ ಜನರಲ್ ಸೊಲ್ಯೂಷನ್ ಆಗಿದ್ದರೆ ಆರ್ಡರ್ ನೋಡ್ಕೋಬೇಕು. 3rd ಇತ್ತಲ್ವ, ಇದು 3 ಆಗ್ತಿತ್ತು. ಸೊ ಕ್ವಶನ್ ನಂಬರ್ 18 ಸಾಲ್ವ್. ನೆಕ್ಸ್ಟು ಈಸಿ ಕ್ವಶನ್ ಯಾವತ್ತೂ ಕ್ವಶನ್ ನಂಬರ್ 20 ಇರುತ್ತೆ. ಸೊ ಅದು ಇಂಡಿಪೆಂಡೆಂಟ್ ಇವೆಂಟ್ಸ್ ಇರುತ್ತೆ. ಇಂಡಿಪೆಂಡೆಂಟ್ ಇವೆಂಟ್ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರುತ್ತೆ, 5 5 ಗೆಟ್ ಕ್ಯಾನ್ಸರ್. ಉಳಿದಿದ್ದು 3/10. 3/10 ಯಾವ್ದು ಈಕ್ವೇಟ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ, 3/k ಹೇಳಿದ್ದಾರೆ. ಓಕೆ, 3 3 ಗೆಟ್ ಕ್ಯಾನ್ಸರ್. ಇದಕ್ಕೆ ಆನ್ಸರ್ ಬಂದು 10. ಈಸಿ ಅರ್ಥ ಆಯ್ತು ಅನ್ಸುತ್ತೆ. ಇಂಡಿಪೆಂಡೆಂಟ್ ಇವೆಂಟ್ಸ್ ಯಾವತ್ತೂ ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ 18 ಈಸಿಯಾಗಿ ಸಾಲ್ವ್ ಆಯಿತು, 20 ಈಸಿಯಾಗಿ ಸಾಲ್ವ್ ಆಯಿತು. ನೆಕ್ಸ್ಟ್ ಈಸಿ ಕ್ವಶನ್ ಆಗಲೇ ಹೇಳಿದ್ದೀನಿ, ಅದು ಎ ಓಡಿದಾಗಿರುತ್ತೆ. ಮಿನಿಮಮ್ ವ್ಯಾಲ್ಯೂ ಮಾಡ್ ಫಂಕ್ಷನ್ಗೆ ಇಲ್ಲಿ ಏನು ಕೊಟ್ಟಿರ್ತಾರೋ ದಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ -1
-1 ಇಲ್ಲಿ ವಿದ ಮಿನಿಮಮ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಈಸಿಯಾಗಿ ಸಾಲ್ವ್ ಮಾಡೋಕ್ಕಿದ್ದೀನಿ. ಇನ್ನು ಕ್ವಶನ್ ನಂಬರ್ 16ಗೆ ಬಂದಾಗ ನೋಡಿ, -1 ಆಗಿದೆ, 0 ಆಗಿದೆ, 10 ಆಗಿದೆ. ಈ 3 ಆನ್ಸರ್ಸ್ ಹೋಗಿದೆ. -1 ಹೋಗಿದೆ ಮತ್ತು 0 ಹೋಗಿದೆ. ಇನ್ನು ಉಳಿದಿರೋದು ಆನ್ಸರು 2, 3, 5. 2s ಇದಕ್ಕೆ ಯಾವುದೇ ಕಾರಣಕ್ಕೆ ಆನ್ಸರ್ ಸಾಧ್ಯ ಆಗಲ್ಲ, 5 ಯಾವುದೇ ಕಾರಣಕ್ಕಾಗಲ್ಲ. ಸೊ ಈಸಿ ಐಡಿಯಾ ನಾನು ಕೊಡೋಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಕೋಯಿಫಿಷಿಯಂಟ್ 3 ಇದೆ, ಇದಕ್ಕೆ ಆನ್ಸರ್ 3 ಆಗಿರುತ್ತೆ. ಕೀಪ್ ಇಟ್ ಇನ್ ಮೈಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಲಾಜಿಕ್ ಮಾಡ್ತಿಲ್ಲ, ಓನ್ಲಿ ಟ್ರಿಕ್ಸ್. ಫಾರ್ಮುಲಾ ಎಲ್ಲ ಯೂಸ್ ಮಾಡ್ತಿಲ್ಲ, ಟ್ರಿಕ್ಸ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಅಲ್ಲಿಗೆ 4 ಕ್ವಶನ್ಸ್ ಸಾಲ್ವ್ ಆಯಿತು. ಬಟ್ ಈ ಕ್ವಶನ್ ನಂಬರ್ 19 ಈಸಿಯಾಗಿ ಸಾಲ್ವ್ ಆಗಲ್ಲ. ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು, ಡಾಟ್ ಪ್ರಾಡಕ್ಟ್ ಮಾಡಬೇಕು. ಡಾಟ್ ಪ್ರಾಡಕ್ಟಲ್ಲಿ ನಾವೆಲ್ಲ ಎಕ್ಸ್ಪರ್ಟ್ ಇದ್ವಿ. ಇಲ್ಲಿ ಐ ಕೋಎಫಿಷಿಯಂಟ್ 3 ಇದೆ, ಇಲ್ಲಿ ಐ ಕೋಎಫಿಷಿಯಂಟ್ ಲ್ಯಾಂಬ್ಡಾ ಇದೆ. 3 × ಲ್ಯಾಂಬ್ಡಾ 3 ಲ್ಯಾಂಬ್ಡಾ. ನೆಕ್ಸ್ಟ್ ಇಲ್ಲಿ ಜೆ ಕೋಎಫಿಷಿಯಂಟ್ 1 ಇದೆ, ಇಲ್ಲಿ ಜೆ ಕೋಎಫಿಷಿಯಂಟ್ -4 ಇದೆ. -4 × 1 -4. 3 7s are -21 which is equals to -10. ಇದು -25 ಆಗುತ್ತೆ. ಆ ಕಡೆ ಹೋದರೆ +25 ಆಯಿತು. +25 -10 ಇದು 15 ಆಯಿತು. ಎಷ್ಟಾಯಿತು? 15 ಆಯಿತು. 3 1s are 3 5s are. ಇದಕ್ಕೆ ಆನ್ಸರು 5. ಐ ಹೋಪ್ ಸೆಕೆಂಡ್ ಸೆಟ್ಟು ಸಕ್ಸಸ್ಫುಲ್ಲಾಗಿ ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗಿದ್ದರೆ ನೀವು ಕಾಮೆಂಟ್ ಮಾಡಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೆಟ್ ನಂಬರ್ 3. ಸೆಟ್ ನಂಬರ್ 3ಗೆ ಬಂದಿದ್ದು ನೋಡಿ, ಇದು ಥರ್ಡ್ ಸೆಟ್ಟು. ಇದೇ ಥರ ನಾನು 12 ಸೆಟ್ ಮಾಡಿದ್ದೀನಿ. ನೀವು 12 ಸೆಟ್ನ ಸಾಲ್ವ್ ಮಾಡ್ಕೊಂಡು ಡೆಫಿನೆಟಾಗಿ 100% ನೀವು 5 ಔಟ್ ಆಫ್ 5 ಕ್ವಶನ್ಸ್ ಮಾಡ್ತೀರಾ. ಹಾಗೆಯೇ ಈಗ ಅಗೇನ್ ಮತ್ತೆ ಬರೋಣ. ಫಸ್ಟು ಈಸಿ ಕ್ವಶನ್ ನಂಬರ್ 18. ಇಲ್ಲಿ ನೋಡಿ, ಜನರಲ್ ಸೊಲ್ಯೂಷನ್ ಇದೆ, ಪರ್ಟಿಕ್ಯುಲರ್ ಅಂದರೆ 0, ಜನರಲ್ ಅಂದರೆ ಇಲ್ಲಿ ಏನು ಆರ್ಡರ್ ಇರುತ್ತೆ ಅದು. ಸೊ ಎಷ್ಟಿದೆ ಆರ್ಡರು? 3rd. ಹಂಗಾರೆ ಆನ್ಸರ್ ಎಷ್ಟಿಲ್ಲಿ? 3. ಓಕೆ, ನೆಕ್ಸ್ಟ್ ಈಸಿ ಕ್ವಶನ್ ಯಾವತ್ತು? ಪ್ರಾಬಬಿಲಿಟಿ. 2 ಇವೆಂಟ್ಸ್. ಇಲ್ಲಿ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದಾನೆ. ಎ ಸಬ್ಸೆಟ್ ಆಫ್ ಬಿ ಅಂದಮೇಲೆ ಎನಲ್ಲಿರೋ ಎಲಿಮೆಂಟ್ಸ್ ಬಿನಲ್ಲಿರಬೇಕು. ಸೊ ಅವಾಗ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಏನೇ ಆಗುತ್ತೆ. ಸೊ ಇಲ್ಲಿ ನೋಡಿ, ಪ್ರಾಬಬಿಲಿಟಿ ಆಫ್ ಬಿ ಬೈ ಎ ಇದೆ, ಇದು ಕೂಡ ಏನೇ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆದ್ರೆ ಎಷ್ಟಾಯಿತು? 1 ಆಯಿತು. ಎಷ್ಟಾಯಿತು? 1 ಆಯಿತು. ಸೊ ಇದಕ್ಕೆ ಆನ್ಸರು 1. ಎಸ್, ಆನ್ಸರ್ ವಿಲ್ ಬಿ 1. ಕ್ವಶನ್ ನಂಬರ್ 20ಗೆ ಆನ್ಸರ್ 1. ಸೊ ನೆಕ್ಸ್ಟ್ ಈಸಿ ಕ್ವಶನ್ನು ಯಾವತ್ತೂ ಕ್ವಶನ್ ನಂಬರ್ 17 ಆಗಿರುತ್ತೆ. ಅವ್ರು ನಂಬರ್ ಆಫ್ ಪಾಯಿಂಟ್ಸ್ ಕೇಳಿದ್ದಾನೆ. ಇಲ್ಲಿ ಆರ್ಡರ್ ನೋಡ್ಕೊಳ್ಳಿ, x³ ಬಂದರೆ ಥರ್ಡ್ ಆರ್ಡ್ರು. ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿದರೆ 3x² ಆಗುತ್ತೆ, ಸೆಕೆಂಡ್ ಆರ್ಡರ್ ಆಗುತ್ತೆ. ಆಗ ಇಲ್ಲಿ ಎಕ್ಸಿಗೆ 2 ವ್ಯಾಲ್ಯೂಸ್ ಬರುತ್ತೆ. ಎಷ್ಟು ಬರುತ್ತೆ? 2 ವ್ಯಾಲ್ಯೂಸ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರು 2 ಕ್ರಿಟಿಕಲ್ ಪಾಯಿಂಟ್ಸ್ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಈಸಿ ಕ್ವಶನ್ ನಂಬರ್ 16. ಇದು ಸ್ಟ್ಯಾಂಡರ್ಡ್ 1. ಇದಕ್ಕೆ ಆನ್ಸರ್ 0. ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ 0 ಬರುತ್ತೆ. ಓಕೆ, ಯಾಕಂದರೆ ಸೆಕೆಂಡ್ ಆರ್ಡರ್, ಫಸ್ಟ್ ಆರ್ಡರು, ವೈ ಎಲ್ಲನೂ ಲೆಫ್ಟ್ ಸೈಡ್ ತೊಗೊಂಡ್ರೆ ಈ ಕಡೆ ಆನ್ಸರ್ 0ನೇ ಬರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 19. ಈ ಟ್ರಿಕ್ಸ್ ಅರ್ಥ ಆಯ್ತು ಎಲ್ಲರಿಗೂ. ವೈನ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಎಲ್ಲ ಟರ್ಮ್ಸ್ನ, ಡೆರಿವೇಟಿವ್ಸ್ನ ಆ್ಯಂಡ್ ವೈನ ಎಲ್ಲನೂ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ನೀವು ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ಏನಾಗುತ್ತೆ? 0ನೇ ಆಗಿರುತ್ತೆ. ಓಕೆ, ಕ್ವಶನ್ ನಂಬರ್ 19 ನಾನು ಆಲ್ರೆಡಿ ಹೇಳಿದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಪ್ರಾಬ್ಲಮ್, ಐ ಆಮ್ ಗಿವಿಂಗ್ ದಿ ಟ್ರಿಕ್ಸ್. ಕ್ವಶನ್ ನಂಬರ್ 19 ಬರೋಣ. ಪ್ರೊಜೆಕ್ಷನ್ ಆಫ್ ವೆಕ್ಟರ್. ನೀವು ನನ್ನ ವಿಡಿಯೋ 3D ಆ್ಯಂಡ್ ವೆಕ್ಟರ್ಸ್ನ ಚೆಕ್ ಮಾಡಿಕೊಂಡ್ರೆ ಇದ್ರ ಬಗ್ಗೆ ಮಾತಾಡಿದ್ದೀನಿ. ವೈ ಆ್ಯಕ್ಸಿಸ್ ಅಂದರೆ ವೈ ಕೋಯಿಫಿಷಿಯೆಂಟ್ ನೋಡ್ಕೋಬೇಕು. ವೈ ಕೋಯಿಫಿಷಿಯೆಂಟ್ ಎಷ್ಟಿದೆ? -2 ಇದೆ. ಸೊ ಹಂಗಾಗಿದ್ರೆ ಆನ್ಸರು -2. ಐ ಹೋಪ್ ಥರ್ಡ್ ಸೆಟ್ ಈಸಿಯಾಗಿ ಸಾಲ್ವ್ ಆಯಿತು, ಎಲ್ಲರಿಗೂ ಅರ್ಥ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 4. ಸೆಟ್ ನಂಬರ್ 4 ಬರೋಣ. ಸೆಟ್ ನಂಬರ್ 4. ಫೋರ್ತ್ ಸೆಟ್ಟಲ್ಲಿ ಅಗೈನ್ ಈಸಿ ಕ್ವಶನ್ ಯಾವತ್ತೂ ಆರ್ಡರ್ ಆ್ಯಂಡ್ ಡಿಗ್ರಿ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸಮ್ ಅಂತ ಹೇಳಿದೆ. ಸಮ್ ಅಂದರೆ ಆ್ಯಡ್ ಮಾಡಬೇಕು. ಇಲ್ಲಿ ಆರ್ಡರ್ ಬಂದು 2 ಇದೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆರ್ಡರ್ ಎಷ್ಟಿದೆ? 2 ಇದೆ, ಪ್ಲಸ್ಸು ಅದಕ್ಕೆ ಡಿಗ್ರಿ ಎಷ್ಟು? 1 ಇದೆ. ಸೊ ಎಷ್ಟಾಯ್ತು ಟೋಟಲ್ ಆನ್ಸರ್? ನಮಗೆ 3 ಆಯಿತು. 3 ಇಲ್ಲಿ ಫಿಲ್ ಆಯಿತು, ಸರಿನಾ? ಓಕೆ, ನೆಕ್ಸ್ಟ್ ಇದು ನಂಬರ್ ಆಫ್ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್, ನಂಬರ್ ಆಫ್ ಪಾಯಿಂಟ್ಸ್ ವಿಚ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್. ಹೆಂಗೆ ಫೈಂಡ್ ಔಟ್ ಮಾಡೋದು? ಈ ಎಕ್ಸನ್ನು ಈಕ್ವಲ್ಸ್ ಟು 0 ಮಾಡ್ಕೊಳ್ಳಿ. ಇಲ್ಲಿ 0, ಇಲ್ಲಿ -1, ಅಂದರೆ ನಮಗೆ ಎಷ್ಟು ಪಾಯಿಂಟ್ಸ್ ಸಿಗ್ತಾ ಇದೆ? ವಿ ಆರ್ ಗೆಟಿಂಗ್ 2 ಪಾಯಿಂಟ್ಸ್. ಈ 2 ಪಾಯಿಂಟ್ಸಲ್ಲಿ ಇದು ನಾಟ್ ಡಿಫ್ರೆನ್ಷಿಯಬಲ್. ಇದನ್ನು ಆಲ್ರೆಡಿ ಹೇಳ್ಕೊಡ್ತೀವಿ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. -1 is 1 ನಾಟ್ ಡಿಫ್ರೆನ್ಷಿಯಬಲ್ ಪಾಯಿಂಟ್, x is equals to 0 is ನಾಟ್ ಡಿಫ್ರೆನ್ಷಿಯಬಲ್ ಪಾಯಿಂಟ್, 2 ನಾಟ್ ಡಿಫ್ರೆನ್ಷಿಯಬಲ್ ಪಾಯಿಂಟ್ಸ್ ಇದೆ, 2 ಇದೆ ಆನ್ಸರ್. ಸೊ ಇದು ಸೆಕೆಂಡ್ ಈಸಿ ಕ್ವಶನ್ ಆಯ್ತು. ಇಲ್ಲಿ ಥರ್ಡ್ ಈಸಿ ಕ್ವಶನ್. ಆಲ್ವೇಸ್ ಪ್ರಾಬಬಿಲಿಟಿ ಈಸ್ ಈಸಿ, ಕೀಪ್ ಇಟ್ ಇನ್ ಮೈಂಡ್. ಪ್ರಾಬಬಿಲಿಟಿ ಈಸಿನೇ ಇರುತ್ತೆ ಯಾವತ್ತೂ. ಓಕೆ, ಏನಂತ ಹೇಳ್ತಾ ಇದ್ದೀನಿ? ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಬಿ ಗಿವನ್ ಎ ಫಾರ್ಮುಲಾ 2/3 ವಿಚ್ ಇಸ್ ಈಕ್ವಲ್ಸ್ ಟು ಇಂಟರ್ಸೆಕ್ಷನ್ 2/5 ಡಿವೈಡೆಡ್ ಬೈ 3/k.
2/5 ಡಿವೈಡೆಡ್ ಬೈ 3/k. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಇದು 2 ಗೆಟ್ ಕ್ಯಾನ್ಸಲ್. 1/3 ಇಸ್ ಈಕ್ವಲ್ಸ್ ಟು k ಮೇಲಕ್ಕೆ ಹೋಗುತ್ತೆ, k/5 ಇಂಟು 3 ಗೆಟ್ ಕ್ಯಾನ್ಸಲ್ಲು. ಸೊ k ವ್ಯಾಲ್ಯೂ ನಮಗೆ ಇಲ್ಲಿ 5 ಸಿಗ್ತಾಯಿದೆ. k ವ್ಯಾಲ್ಯೂ ಎಷ್ಟು ಸಿಗ್ತಾಯಿದೆ? 5 ಸಿಗ್ತಾಯಿದೆ. ಸೊ ಅಲ್ಲಿಗೆ 3 ಆನ್ಸರ್ಸ್ ಆಯಿತು. ಒಂದು 2 ಮುಗೀತು, 3 ಮುಗೀತು, 5 ಮುಗೀತು. ಇನ್ನು 0, 1, 4 ಇದೆ. ಅದನ್ನು ಯಾವ್ದು ಆನ್ಸರ್ ಬರುತ್ತೆ ನೋಡ್ಕೊಳ್ಳೋಣ. ಮಾರ್ಜಿನಲ್ ರೆವಿನ್ಯೂ ಎಲ್ಲರಿಗೂ ಗೊತ್ತಿರೋಂಥ ಕ್ವಶನ್ ಇದು. ಈಸಿ ಆನ್ಸರು. ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. 2 2s 4x - 4. ಎಕ್ಸಿಗೆ ಎಷ್ಟು ತೊಗೋಬೇಕು? 2 ತೊಗೋಬೇಕು. 4 2s 8, 8 - 4 4 ಬರುತ್ತೆ. ಇದಕ್ಕೆ ಆನ್ಸರ್ 4. ಸರಿನಾ? ಇನ್ನು ಉಳಿದಿರೋ 0 ಆ್ಯಂಡ್ 1. ಇದಕ್ಕೆ 0 ಆಗುತ್ತಾ 1 ಆಗುತ್ತಾ ನೋಡೋಣ. ಇದು ನೀವು ಸೈಕ್ಲಿಕ್ ಆರ್ಡ್ರಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, ಜೆ ಆದಮೇಲೆ ಕೆ ಸೈಕ್ಲಿಕ್ ಆರ್ಡ್ರಲ್ಲಿದೆ. ಐ ಆದಮೇಲೆ ಜೆ ಬರಬೇಕು, ಜೆ ಆದಮೇಲೆ ಕೆ ಬರಬೇಕು, ಸೈಕ್ಲಿಕ್ ಆರ್ಡರ್. ಸೊ ಜೆ ಕ್ರಾಸ್ ಕೆ ಅಂದರೆ ಐ ಬರುತ್ತೆ. ಇದು 1 ಆಗುತ್ತೆ ಆನ್ಸರ್. ಓಕೆ, ಕೆ ಕ್ರಾಸ್ ಐ, ಕೆ ಆದಮೇಲೆ ಐಯೇ ಬರ್ತಾ ಇದೆ. ಇದು ಕೂಡ 1 ಆಗುತ್ತೆ. ಇದು -1 ಆಯಿತು. ಬಟ್ ಜೆ ಕ್ರಾಸ್ ಐ ಉಲ್ಟಾ ಆಯ್ತು ನೋಡಿ, ಉಲ್ಟಾ ಆಯಿತು. ಉಲ್ಟಾ ಆದರೆ ಮೈನಸ್ ಇಂಟು ಮೈನಸ್ +1 ಆಗುತ್ತೆ. ಸೊ 2 - 1 1 ಆಗುತ್ತೆ. ಇದಕ್ಕೆ ಆನ್ಸರ್ 1. ಸೊ ಸೆಟ್ ನಂಬರ್ 4 ಈಸಿಯಾಗಿ ಫಿನಿಶ್ ಆಯಿತು. ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿದರೆ ವಿ ಅಂಡರ್ಸ್ಟ್ಯಾಂಡ್ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಗೋ ಫಾರ್ ದಿ ಸೆಟ್ ನಂಬರ್ 5. ಲಾಸ್ಟ್ ಮಿನಿಟ್ ರಿವಿಷನ್ನು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಸೆಟ್ ನಂಬರ್ 5 ಬಂದಿದ್ವಿ ಈಗ. ಸೆಟ್ ನಂಬರ್ 5 ನಾನು ನಿಮಗೆ ಹೋಮ್ವರ್ಕ್ ಕೊಡಲ್ಲ, ಯೋಚನೆ ಮಾಡಿ ಈಸಿಯಾಗಿ, ಅಂದರೆ ಅಲ್ಲೇ ಸಾಲ್ವ್ ಮಾಡೋಕ್ಕೆ ಥಿಂಕ್ ಮಾಡಿ. ಈಸಿಯಾಗಿ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ನೋಡಿ, ಫಸ್ಟ್ ಕ್ವಶನ್ ಯಾವತ್ತು 18 ಕ್ವಶನ್ ನಂಬರ್ 18 ಸಿಂಪಲ್ ಆಗಿರುತ್ತೆ. ಇಲ್ಲಿ ಜನರಲ್ ಸೊಲ್ಯೂಷನ್ ಹೇಳಿದ್ದಾನೆ, ಆರ್ಡರ್ ಎಷ್ಟು ಹೇಳಿದರೆ 4 ಹೇಳಿದ್ದಾನೆ, ಆನ್ಸರು 4. ಪರ್ಟಿಕ್ಯುಲರ್ ಹೇಳಿದರೆ 0. ಸರಿನಾ? ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಈಸಿ ಕ್ವಶನ್, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ನು x³ ಡಿಫ್ರೆನ್ಸಿಯೇಷನ್ ಮಾಡಿದರೆ x² ಆಗುತ್ತೆ. ಇದಕ್ಕೆ ಆನ್ಸರ್ 0ನೇ. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ 0 ಕೊಟ್ಟರೆ 0 ಬರುತ್ತೆ. ನೈದರ್ ಇನ್ಕ್ರೀಸಿಂಗ್ ನೈದರ್ ಮ್ಯಾಕ್ಸಿಮ ನಾರ್ ಮಿನಿಮಮ್ ಬರುತ್ತೆ. ಸೊ ಹಾಗಾಗಿ 0 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇದು ನೋಡಿ, ಆಲ್ರೆಡಿ ಗೊತ್ತಿದೆ. ಇವೆರಡು ಮಲ್ಟಿಪ್ಲೈ ಇದು ಆಲ್ರೆಡಿ ಆಗಲೇ ಸಾಲ್ವ್ ಮಾಡಿದ್ವಲ್ಲ. ಆನ್ಸರ್ ಎಷ್ಟು ಸಿಕ್ತು? ಇದು ನಮಗೆ 5 ಸಿಕ್ತು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಆನ್ಸರ್ ಮಾಡಿದ್ದೀವಿ ನಾವು. 3 ಕ್ವಶನ್ ಆಯಿತು. ನೆಕ್ಸ್ಟು 4ನೇ ಕ್ವಶನು, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಅಂತ ಹೇಳಿದರೆ, ಇವೆರಡರಲ್ಲಿ ನನ್ನ ಪ್ರಕಾರ ಇದೇ ಈಸಿ ಅನಿಸುತ್ತೆ. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿಕೊಂಡ್ರೆ 1/3 + 1/3 ಸ್ಕ್ವೇರ್ ರೂಟ್ ಆಫ್ 1/3 + 1/3 ಸ್ಕ್ವೇರ್ ಮಾಡ್ಕೋಬೇಕಲ್ಲ, 1/3 ಆಗುತ್ತೆ. ಸೊ ಟೋಟಲ್ 3/3. ಸೊ ಆನ್ಸರ್ ನಮ್ಗೆ 1 ಸಿಗುತ್ತೆ. ಸೊ ಇದಕ್ಕೆ ಆನ್ಸರ್ 1. ಇಲ್ಲಿ ಬಂದರೆ ಸೊ ನಾವು ಇದನ್ನು ಡಿಫ್ರೆನ್ಸಿಯೇಷನ್ ಮಾಡ್ಕೊಬಿಟ್ರೆ y ಈ ಕಡೆ ಕಳ್ಸೋಣ, 3π ಈ ಕಡೆ ಕಳಿಸ್ಕೊಡೋಣ. y = 2x - 3π ಆಗುತ್ತೆ. ಡಿಫ್ರೆನ್ಸಿಯೇಷನ್ ಮಾಡಿದರೆ dy/dx = 2. ಸೊ ಆನ್ಸರ್ ಇದಕ್ಕೆ 2. ಸೊ ಸೆಟ್ ನಂಬರ್ 5 ನಾವು ಆನ್ಸರ್ ಮಾಡಿದಾಯಿತು. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 6. ಸೆಟ್ ನಂಬರ್ 6ಗೆ ಮೂವ್ ಆಗೋಣ. ಸೆಟ್ ನಂಬರ್ 6ಅಲ್ಲಿ ಯಾವ ಕ್ವಶನ್ಸ್ ಇದೆ ನೋಡ್ಕೊಳ್ಳೋಣ. ಓಕೆ, ನೋಡಿ, ಇದು ಸೆಟ್ ನಂಬರ್ 6. ಸೆಟ್ ನಂಬರ್ 6ಅಲ್ಲಿ ಅಗೇನ್ ನಾನು ಆಗಲೇ ಹೇಳಿದ್ದೀನಿ, ಫಸ್ಟ್ ಈಸಿಯೆಸ್ಟ್ ಕ್ವಶನ್ ನಂಬರ್ 18. ಇಲ್ಲಿ ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೇಳಿರೋದು, ಆರ್ಡರ್ ಬಂದು 2 ಇದೆ. ಸೊ ಫಿನಿಶ್. ಸೆಕೆಂಡ್ ಈಸಿಯೆಸ್ಟ್ ಕ್ವಶನ್ ನಂಬರ್ 20. ಇಲ್ಲೇನಾಗಿದೆ, A ಯೂನಿಯನ್ B = P ಆಫ್ A ಅಂತ ಹೇಳಿದ್ದಾನೆ. A ಗಿವನ್ B ಏನಾಗುತ್ತೆ ಅಂತ. ಬಟ್ ಇಲ್ಲಿ ಫಾರ್ಮುಲಾ ಬರ್ಕೋಬೇಕಾಗುತ್ತೆ. A ಯೂನಿಯನ್ B ಫಾರ್ಮುಲಾ ಬಂದು ಪ್ರಾಬಬಿಲಿಟಿ ಆಫ್ A, ಪ್ರಾಬಬಿಲಿಟಿ ಆಫ್ B ಮೈನಸ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B = ಪ್ರಾಬಬಿಲಿಟಿ ಆಫ್ A ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಪ್ರಾಬಬಿಲಿಟಿ ಆಫ್ B ಇಂಟರ್ಸೆಕ್ಷನ್ ಸೇಮ್ ಆಗುತ್ತೆ. ಇದನ್ನ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B = ಪ್ರಾಬಬಿಲಿಟಿ ಆಫ್ B ಆಗುತ್ತೆ. ಇದು ಅಗೇನ್ B/B ಆಗುತ್ತೆ, 1 ಆಗುತ್ತೆ ಇದಕ್ಕೆ ಆನ್ಸರ್. ಸೊ ಈಸಿಯಾಗಿ ನೀವು 1 ಹಾಕ್ಕೋಬೋದು ಇದಕ್ಕೆ. ಓಕೆ, ಸೊ ದಿಸ್ ಆನ್ಸರ್ ವಿಲ್ ಬಿ 1. ಅಗೇನ್ ನೆಕ್ಸ್ಟ್ ಇದು ಕೊಲಿನಿಯರ್ ಇದೆ ನೋಡಿ. ಕೊಲಿನಿಯರ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಏನು ಮಾಡಬೇಕು? 2/m. ಫಸ್ಟ್ ವೆಕ್ಟರ್ I ಕೋಎಫಿಷಿಯೆಂಟು, ಫಸ್ಟ್ ವೆಕ್ಟರ್ ಸೆಕೆಂಡ್ ವೆಕ್ಟರ್ I ಕೋಎಫಿಷಿಯೆಂಟು = ಫಸ್ಟ್ ವೆಕ್ಟರ್ J ಕೋಎಫಿಷಿಯೆಂಟು ಡಿವೈಡೆಡ್ ಬೈ ಸೆಕೆಂಡ್ ವೆಕ್ಟರ್ J ಕೋಎಫಿಷಿಯೆಂಟು. 3 1s 3 2s 2 2s 4 ಆಗುತ್ತೆ. ಸೊ ಆನ್ಸರ್ ಇದು -4 ಸಿಗುತ್ತೆ. ಸೊ ಇದಕ್ಕೆ ಆನ್ಸರು -4. ಓಕೆ, ಅರ್ಥ ಆಯಿತು ಅನ್ಕೋತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ನೋಡಿ, ದಿಸ್ ಈಸ್ ವೆರಿ ಈಸಿ. ನಾನು ಆಗಲೇ ಹೇಳಿದ್ದೀನಿ, ಈ ವ್ಯಾಲ್ಯೂಸ್ ಹಾಕೋದಷ್ಟೇ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದ್ರಿಂದ
ಒಂದು -2 ಕೊಟ್ಟರೆ -8 ಬರುತ್ತೆ, 2 ಕೊಟ್ಟರೆ 8 ಬರುತ್ತೆ. ಸೊ 8 ಈಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, 8 ಈಸ್ ದಿ ರೈಟ್ ಆನ್ಸರ್. ಸೊ ಅಲ್ಲಿಗೆ 4 ಕ್ವಶನ್ಸ್ ಆನ್ಸರ್ ಮಾಡಿದ್ವಿ. 5th ಕ್ವಶನು ನೋಡಿ, ಇದು ಓಪನ್ ಇಂಟರ್ವಲ್ ಇದೆ. ಓಪನ್ ಇಂಟರ್ವಲ್ ಅಂದರೆ -3 3 ಬಿಟ್ಟು ಮಿಡ್ಲಲ್ಲಿರೋ ಬರೀಬೇಕು. -2 -1 0 1 2 ಎಷ್ಟು ಪಾಯಿಂಟ್ಸ್ ಆಯಿತು? 5 ಪಾಯಿಂಟ್ಸ್ ಆಯಿತು. ಈಸಿಯಾಗಿ ಅರ್ಥ ಇದೆ ಅನ್ಕೋತೀನಿ. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 7. ಸೆಟ್ ನಂಬರ್ 7 ಬಂದಿದ್ವಿ. ಸೆಟ್ ನಂಬರ್ 7 ಸ್ವಲ್ಪ ಡಿಫಿಕಲ್ಟ್ ಥರ ಫೀಲ್ ಆಗ್ತಿದೆ, ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಇದರಲ್ಲಿ ಫಸ್ಟು ನಾವು ಈಸಿ ಕ್ವಶನ್ನು 17 ಏನಂತ ಹೇಳ್ತಾ ಇದ್ದೀನಿ, ಎಫ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಫಾರ್ ವಾಟ್ ಅಂದರೆ ವೆರಿ ಸಿಂಪಲ್, ಇನ್ ಈಕ್ವಲ್ಸ್ ಟು 0 ಮಾಡ್ಕೊಳ್ಳಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 5. ಆನ್ಸರ್ ಈಸ್ 5. ಸರಿನಾ? ಇಲ್ಲಿ ನೋಡಿ, ಇದು tan ಸ್ಕ್ವೇರ್ ಇದೆ, ಇಲ್ಲಿ 2 ಬರುತ್ತಲ್ಲ, ವೆರಿ ಸಿಂಪಲ್ ಆಗಿ ಕೊಡ್ತೀನಿ. 2 ಸ್ಕ್ವೇರ್ ಇದು ಪ್ಲಸ್ 3 ಸ್ಕ್ವೇರ್ ಇದು. ಸೊ ಎಷ್ಟಾಗುತ್ತೆ ನೋಡಿ, tan ಸ್ಕ್ವೇರ್ ಅಂದರೆ tan ಸ್ಕ್ವೇರ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ -1. ಓಕೆ, ಎಷ್ಟಾಯ್ತು ಇದು? 9 + 4 13, 13 - 2 11 ಆಗುತ್ತೆ. ಓಕೆ, ದಿಸ್ ಆನ್ಸರ್ ವಿಲ್ ಬಿ 11. ಹೇಗೆಂದರೆ ಇದು ನಾವು we have to use formula tan square x is equals to secant square x -1 ಯೂಸ್ ಮಾಡಬೇಕು. secant square x ಅಂದರೆ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದರೆ 4 -1 ಪ್ಲಸ್ ಇದು 3 ಸ್ಕ್ವೇರು -1. ಸೊ ಟೋಟಲ್ ಆನ್ಸರ್ ನಿಮಗೆ 11 ಬರುತ್ತೆ. ಕ್ವಶನ್ ನಂಬರ್ 16ಗೆ ಆನ್ಸರು 11 ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ನಾನು ಸ್ವಲ್ಪ ಇದನ್ನು ಡಿಲೀಟ್ ಮಾಡ್ಕೋತೀನಿ. ಓಕೆ, ಏನಾದ್ರು ಬೇಕಾದರೆ ನೀವು ಬರ್ಕೊಬಿಡಿ, ಕಾಪಿ ಮಾಡ್ಕೊಬಿಡಿ. ಸೊ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಇದಕ್ಕೆ ಆನ್ಸರು 11, ಇದಕ್ಕೆ ಆನ್ಸರು 5. ನೆಕ್ಸ್ಟ್ ಇದು ಬಂದು ಫಾರ್ಮುಲಾ ಇದೆ. ಇದೇನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ a ಸ್ಕ್ವೇರು ಮ್ಯಾಗ್ನಿಟ್ಯೂಡ್ b ಸ್ಕ್ವೇರ್ ಆಗುತ್ತೆ. ಫಾರ್ಮುಲಾ ಪ್ರಕಾರ ಇದು ಮ್ಯಾಗ್ನಿಟ್ಯೂಡ್ a ಸ್ಕ್ವೇರ್ ಆಗುತ್ತೆ, ಮ್ಯಾಗ್ನಿಟ್ಯೂಡ್ b ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 144 ಆಯಿತು. ಓಕೆ, ಈಗ ಮ್ಯಾಗ್ನಿಟ್ಯೂಡ್ a 4 ಕೊಟ್ಟಿದ್ದಾನೆ. ಸೊ ಇದೇನಾಗುತ್ತೆ, ದಿಸ್ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ b ಸ್ಕ್ವೇರ್, ಇದು ಫಾರ್ಮುಲಾ ಜ್ಞಾಪಿಟ್ಕೋಬೇಕು, 144/16 ಇದು 9 ಆಗುತ್ತೆ. ಸೊ ಆನ್ಸರ್ ನಿಮಗೆ 3 ಬರುತ್ತೆ. ಓಕೆ, ನೆಕ್ಸ್ಟು ಈ ಪ್ರಾಬ್ಲಮ್ಮು a ಗಿವನ್ b, ಇದಾಗಲೇ ಹೇಳಿದ್ದೀನಿ, ನಾನು ಸಾಲ್ವ್ ಮಾಡೋದು k/3 ವಿಚ್ ಇಸ್ ಈಕ್ವಲ್ಸ್ ಟು 1/3 ಡಿವೈಡೆಡ್ ಬೈ 5/12. ಓಕೆ, ಸೊ ನೆಕ್ಸ್ಟ್ ಇದೇನಾಗುತ್ತೆ, ಈ 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಉಲ್ಟಾ ಆದರೆ k is equals to 12/5 ಆಗುತ್ತೆ. ಆನ್ಸರು ಮಿಸ್ ಮ್ಯಾಚ್ ಆಗ್ತಿದೆಯಲ್ಲ, ಇದಕ್ಕೆ ಆನ್ಸರು ರಾಂಗ್ ಕೊಟ್ಟಿದ್ದೆ ನಾನು. ಆಲ್ರೆಡಿ ನಾವು ಯಾವುದೇ ಸಾಲ್ವ್ ಮಾಡಿದ್ವಿ, 1 2 3 ಸಾಲ್ವ್ ಮಾಡಿದ್ವಿ. ದಿಸ್ ಆನ್ಸರ್ ವಿಲ್ ಬಿ -5/4 ಟು +5/4. 1 + cos 2x ಅಂದರೆ 2 cos ಸ್ಕ್ವೇರ್, ಇದು 2 cos ಸ್ಕ್ವೇರ್ x ಆಗುತ್ತೆ. ವಿಚ್ ಮೀನ್ಸ್ 1/2 secant ಸ್ಕ್ವೇರ್ x ಆಗುತ್ತೆ. ಓಕೆ, secant ಸ್ಕ್ವೇರ್ x ಇಂಟಿಗ್ರೇಷನ್ ಈಸ್ tan x. tan xಗೆ 5/4 + 5/4 tan 90. ಸೊ ಆಗಲೇ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ, ನಾನು ಇನ್ನೊಂದು ಸರಿ ನೀಟಾಗಿ ಬರೀತೀನಿ ನೋಡಿ. ಸೊ ನಾನು ನಿಮಗೆ ಹೇಳ್ಕೊಬರ್ತೀನಿ ಇನ್ನೊಂದು ಸರಿ. ಕ್ವಶನ್ ನಂಬರ್ 16 ಸಾಲ್ವ್ ಮಾಡಿದ್ವಿ. ಇದಕ್ಕೆ ಆನ್ಸರು 2 ಸ್ಕ್ವೇರ್ -1 + 3 ಸ್ಕ್ವೇರ್ -1. ಸೊ ವಿ ಗಾಟ್ ಆನ್ಸರ್ 11. ಇದಕ್ಕೆ ಆನ್ಸರು 5 ಸಿಕ್ಕಿದೆ. ಈಗ ನೆಕ್ಸ್ಟು ಇದಕ್ಕೆ ಆನ್ಸರ್ ನಮಗೆ ಸಿಕ್ತು 3 ಸಿಕ್ಕಿದೆ. ಈಗ ಇದನ್ನು ಸಾಲ್ವ್ ಮಾಡ್ತಾಯಿದ್ವಿ. ಇದು ಅಕಾರ್ಡಿಂಗ್ ಟು ನೋಡಿ, ಇದು k/5 ವಿಚ್ ಇಸ್ ಈಕ್ವಲ್ಸ್ ಟು 1/3 ಡಿವೈಡೆಡ್ ಬೈ 5/12. 5 ಗೆಟ್ ಕ್ಯಾನ್ಸಲ್ಲು, 3 1s are 3 4s ಆಯಿತು, ಮೇಲಕ್ಕೆ ಹೋದರೆ 4 ಆಗುತ್ತೆ. ಸೊ k ವ್ಯಾಲ್ಯೂ 4 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ನೋಡಿ, 1 + cos x ಅಂದರೆ 2 cos ಸ್ಕ್ವೇರ್ x ಆಗುತ್ತೆ. 2 cos ಸ್ಕ್ವೇರ್ x ಆಗುತ್ತೆ. 1/cos ಸ್ಕ್ವೇರ್ x ಅಂದರೆ secant ಸ್ಕ್ವೇರ್ x ಆಗುತ್ತೆ. 1/2 × secant ಸ್ಕ್ವೇರ್ x ಇಂಟಿಗ್ರೇಷನ್ ಇಸ್ tan x.
ಇದಕ್ಕೆ -π/4 + π/4. tan π/4 tan 45 ಅಂದರೆ 1. ಇದನ್ನಾಗುತ್ತೆ 1 + 1 ಆಗುತ್ತೆ. ಸೊ 2 ಕ್ಯಾನ್ಸಲ್ ಆದರೆ ಇದಕ್ಕೆ ಆನ್ಸರ್ 1 ಆಗುತ್ತೆ. ಸೊ ಈಸಿಯಾಗಿ ಸೆಟ್ ನಂಬರ್ 6ನ ಈಸಿಯಾಗಿ ಸಾಲ್ವ್ ಮಾಡಿದ್ದೀನಿ. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 8. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಮೈ ಡಿಯರ್ಸ್. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 7. ಸೊ ದಿಸ್ ಇಸ್ ಅವರ್ ಸೆಟ್ ನಂಬರ್ 7. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕ್ವಶನ್ ನಂಬರ್ 18 ಬಂದು ಯಾವತ್ತೂ ಈಸಿ ಇರುತ್ತೆ. ಓಕೆ, ಏನು ಕೇಳಿದಾನೆ, ಆರ್ಡರೇ ಕೇಳಿದಾನೆ. ಇಲ್ಲಿ ಆರ್ಡರ್ ಬಂದು 3 ಇದೆ, ಇದಕ್ಕೆ ಆನ್ಸರ್ 3. ಫಿನಿಶ್. ಓಕೆ, ನೆಕ್ಸ್ಟ್ ಪ್ರೊಜೆಕ್ಷನ್ ಈಸಿ ಇದೆ ನೋಡಿ. ಸಬ್ಸೆಟ್ ಕೊಟ್ಟರೆ ಇದರ ಆನ್ಸರ್ 1. ಎ ಸಬ್ಸೆಟ್ ಆಫ್ ಬಿ ಅಂದರೆ a/a ಆಗುತ್ತೆ, 1 ಆಗುತ್ತೆ. ಈಸಿಯಾಗಿ ಆನ್ಸರ್ ಮಾಡಿದ್ದೀವಿ. ಕ್ವಶನ್ ನಂಬರ್ 19 ಬರೋಣ. ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಆನ್ Z ಆಕ್ಸಿಸ್. Z ಆಕ್ಸಿಸ್ ಅಂದರೆ ಕೆ ಕೊಯಿಫಿಷಿಯಂಟ್ ನೋಡ್ಕೋಬೇಕು. ಕೆ ಕೊಯಿಫಿಷಿಯಂಟ್ -2 ಇದೆ. ಸೊ ಈಸಿಯಾಗಿ ಮುಗಿಸಿದ್ವಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎನಿ ಮಾಡ್ ಫಂಕ್ಷನ್ ಈಸ್ -1. ರೈಟ್ ಹ್ಯಾಂಡ್ ಡೆರಿವೇಟಿವ್ ಬಂದು +1, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಬಂದು -1 ಆಗಿರುತ್ತೆ ಮಾಡ್ ಫಂಕ್ಷನ್ಸ್ಗೆ. ಇನ್ನು ಕ್ವಶನ್ ನಂಬರ್ 16 ಯೋಚನೆ ಮಾಡಬೇಕು. ಇಲ್ಲಿ 30 ಇದೆ, ಇದು 60 ಇದು. ಡೆಫಿನೆಟಾಗಿ ಎಷ್ಟಾಗುತ್ತೆ, ಇದು 60 ಆಗುತ್ತೆ. cos 90 ಅಂದರೆ 1 ಆಗುತ್ತೆ. ಸೆಟ್ ನಂಬರ್ 7 ಈಸಿಯಾಗಿ ಸಾಲ್ವ್ ಮಾಡಿದ್ವಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸೆಟ್ ನಂಬರ್ 8. ಸೆಟ್ ನಂಬರ್ 8 ಹೋಗೋಣ. ಸೊ ಇದನ್ನು ನಾನು ನಿಮಗೆ ವರ್ಕ್ ಮಾಡೋಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ವರ್ಕ್ ಮಾಡಿ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವರ್ಕ್ ಮಾಡಿ ಆನ್ಸರ್ನ ಮಾತ್ರ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆನ್ಸರ್ಸ್ ಮಾತ್ರ ಬರಿತೀನಿ. ಅಗೇನ್ ಈಸಿನೇ ಹೇಳೋಕ್ಕೆ ಇದು, ಬಟ್ ನೀವು ಆನ್ಸರ್ ಮಾಡಿ, ವರ್ಕ್ ಮಾಡಿ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೆಟ್ ನಂಬರ್ 8ನ. ಓಕೆ, ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 9. ಸೆಟ್ ನಂಬರ್ 9 ಬಂದಿದ್ದೀವಿ. ಸೆಟ್ ನಂಬರ್ 9ಅಲ್ಲಿ ಅಗೇನ್ ನೋಡಿ, ಇದು π/3 ಇದೆ, ಇದು -× -+ ಆಗುತ್ತೆ. ಇದು 60, ಇದು ಡೆಫಿನೆಟಾಗಿ 30. sin 90 ಅಂದರೆ 1. 2 × 1 ಬಂದು 2 ಆಗುತ್ತೆ. ಆನ್ಸರ್ 2. ಫಿನಿಶ್. ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ಕ್ವಶನ್ ನಂಬರ್ 18 ಈಸಿ ಇರುತ್ತೆ. ಆರ್ಡರ್ ಕೇಳಿದಾನೆ, ಆರ್ಡರ್ ಬಂದು 3. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 20 ಈಸಿ ಇರುತ್ತೆ. ಸ್ಯಾಂಪಲ್ ಸ್ಪೇಸ್ ಕೊಟ್ಟಿದ್ದಾನೆ. ಸ್ಯಾಂಪಲ್ ಸ್ಪೇಸ್ ಕೊಟ್ಟರೆ E ಯೂನಿಯನ್ E' ಇದು ಯಾವತ್ತು ಸ್ಯಾಂಪಲ್ ಸ್ಪೇಸೇ ಆಗುತ್ತೆ. ಬಟ್ ಪ್ರಾಪರ್ಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಈಸ್ 1. ಸೊ ಮೋಸ್ಟ್ ಆಫ್ ಆಲ್ ಎಲ್ಲ 1 ಬರ್ತಾ ಇದೆ. ನೀವು ಅದನ್ನು ಡೈರೆಕ್ಟಾಗಿ ಆನ್ಸರ್ ಮಾಡ್ಕೋಬೋದು. ಸೊ ನೋಡಿ, ಇದು A1/A2, B1/B2, C1/C2 ಕೊಟ್ಟಿದ್ದಾನೆ. ಲೈನ್ಸ್ ಆಫ್ ಡೈರೆಕ್ಷನ್ ರೇಷಸ್ ಕೊಟ್ಟಿದ್ದಾನೆ. ಪ್ಯಾರಲಲ್ ಇದು. ಪ್ಯಾರಲಲ್ ಆದಮೇಲೆ ಆ್ಯಂಗಲ್ ಏನಾಗಿರುತ್ತೆ, 0 ಇರುತ್ತೆ. ಪರ್ಪೆಂಡಿಕ್ಯುಲರ್ 90 ಇರುತ್ತೆ, ಪ್ಯಾರಲಲ್ 0 ಇರುತ್ತೆ. ಆಮೇಲೆ ಇಲ್ಲಿ A ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಮ್ಯಾಗ್ನಿಟ್ಯೂಡ್ A ಕೊಟ್ಟಿದ್ದಾನೆ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ A' ಕೂಡ 2 ಆಗಿರುತ್ತೆ. ಸೊ ಆನ್ಸರ್ ಎಷ್ಟಿದಕ್ಕೆ 4. ಸೊ ಈಸಿಯಾಗಿ ನಾವು ಸೆಟ್ ನಂಬರ್ 9 ಫಿನಿಶ್ ಮಾಡಿದ್ವಿ. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 10. ಸೊ ದಿಸ್ ಇಸ್ ಅವರ್ ಸೆಟ್ ನಂಬರ್ 10. ಸೆಟ್ ನಂಬರ್ 10ಅಲ್ಲಿ ನೋಡಿ, ಅಗೈನ್ ಇದು ಸೇಮು. ಇದು 60 ಇದೆ ಅಂದಮೇಲೆ ಇದು 30 ಆಗುತ್ತೆ. sin 90 ಅಂದರೆ 1. ಜ್ಞಾಪಕ ಇಟ್ಕೊಬಿಡಿ, ಈಸಿಯಾಗಿ ಸರಿ ಆಗುತ್ತೆ. ಎರಡನೇ ಈಸಿ ಕ್ವಶನ್ ನಮ್ಮದು 18. ಆರ್ಡರ್ ಕೇಳಿದ್ದಾನೆ, ಆರ್ಡರ್ ಬಂದು 2. ಸೊ ಮೂರನೇ ಈಸಿ ಕ್ವಶನ್ನು ನಮ್ಮ ಪ್ರಾಬಬಿಲಿಟಿ. ಇಂಡಿಪೆಂಡೆಂಟ್ ಈವೆಂಟ್ಸ್ ಕೇಳಿದ್ದಾನೆ. ಇಂಡಿಪೆಂಡೆಂಟ್ ಈವೆಂಟ್ಸಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 0.3 × 0.4, 0.12. ಇಲ್ಲಿದೆ ನೋಡಿ ಆನ್ಸರ್, 0.12. ಓಕೆ, ನೆಕ್ಸ್ಟ್ 2 × ಮ್ಯಾಗ್ನಿಟ್ಯೂಡ್ A. ಇಲ್ಲಾಂದರೆ 2 ಇಂದ ಮಲ್ಟಿಪ್ಲೈ ಮಾಡ್ಕೊಬಿಡಿ. 2, 4, 8, 4. 4 2s are 8. -24. -24 8 ಹೋದರೆ ಸರಿ, 8 4s 32. ಸೊ ನಮಗೆ -24 ಆನ್ಸರ್ ಬರುತ್ತೆ. ಸೊ -24 ಹೋಗಿದೆ, 2 ಹೋಗಿದೆ. ಓಕೆ, ಯಾವುದೇ ಕಾರಣಕ್ಕೂ 7/10 ಬರಲ್ಲ. ಇದಕ್ಕೆ ಆನ್ಸರ್ ಬಂದು 70/11 ಬರುತ್ತೆ. ಓಕೆ, ಸೆಟ್ ನಂಬರ್ 10 ಈಸ್ ಫಿನಿಶ್. ವಿಲ್ ಮೂವ್ ಆನ್ ಟು ಸೆಟ್ ನಂಬರ್ 11. ಸೆಟ್ ನಂಬರ್ 11 ನಿಮಗೆ ಏನಾದರೂ ವರ್ಕ್ ಮಾಡೋಕ್ಕೆ ಕೊಡಲ? ಸೆಟ್ ನಂಬರ್ 11 ನಿಮಗೆ ವರ್ಕ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ನೋಡಿ. ಇದು ಈಸಿ ಇದೆ. ಫಸ್ಟ್ ಆರ್ಡರ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಕ್ವಶನ್ ಮಾಡ್ಕೊಳ್ಳಿ, ಆಮೇಲೆ ಇದು ಮಾಡ್ಕೊಳ್ಳಿ. ಸೊ ಈಸಿ ಇದೆ. ಸೆಟ್ ನಂಬರ್ 11 ನಾನು ನಿಮಗೆ ವರ್ಕ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಆನ್ಸರ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇದು ಲಾಸ್ಟ್ ಸೆಟ್ ಆಗಿರೋದ್ರಿಂದ ಸೊ ನಾನು ಇದನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ,
ವೆರಿ ಸಿಂಪಲ್ ನೋಡಿ. ಸೈನು ಇಲ್ಲಿ ಕೋಸಿಕೆಂಟ್ ಇನ್ವರ್ಸ್ ಇದೆ, ಇದನ್ನು ಸೈನ್ ಇನ್ವರ್ಸ್ ಮಾಡಬೇಕಂದ್ರೆ 1/2 ಆಗುತ್ತೆ. ಓಕೆ, ಎರಡು ಕ್ಯಾನ್ಸಲ್ ಆದರೆ ಆನ್ಸರ್ ಇಲ್ಲಿ 1/2 ಫಿಲ್ ಆಯಿತು. ನೆಕ್ಸ್ಟ್ ಆರ್ಡರ್ ಫಿಲ್ ಆಗುತ್ತೆ ನೋಡಿ. ಆರ್ಡರ್ ಬಂದು 3, ಆರ್ಡರ್ ಫಿಲ್ ಆಯಿತು. ನೆಕ್ಸ್ಟು ಸ್ಯಾಂಪಲ್ ಸ್ಪೇಸ್ದು S/F ಇದು 1, ನೋ ಡೌಟು, 1 ಫಿಲ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಇದು ಡಿಟರ್ಮಿನೆಂಟ್ A ಕೊಟ್ಟಿದ್ದಾನೆ, ಆರ್ಡರ್ 2 ಕೊಟ್ಟಿದ್ದಾನೆ. ಆರ್ಡರ್ 2 ಅಂದರೆ 1/2 ಇದೆಯಲ್ಲ, 1/2 ಹೋಲ್ ಸ್ಕ್ವಯರ್ ಇಂಟು ಡಿಟರ್ಮಿನೆಂಟ್ 8. ಸೊ ಇದು ಏನಾಗುತ್ತೆ 4 ಆಗುತ್ತೆ, 4 2 ಹೋಗುತ್ತೆ. ಸೊ ಆನ್ಸರ್ ಇದಕ್ಕೆ 2. ಇನ್ನು ಇದಕ್ಕೆ ಏನು ಬರುತ್ತೆ ಆನ್ಸರ್ ನೋಡೋಣ. ಡೈರೆಕ್ಷನ್ ರೇಷಿಯೋಸು 2 1s ಮಲ್ಟಿಪ್ಲೈ ಮಾಡ್ಕೋಬೇಕು. 2 1s 2 ಪ್ಲಸ್ 3k ಪ್ಲಸ್ 50 ಇಸ್ ಈಕ್ವಲ್ಸ್ ಟು ಆರ್ ಪ್ಯಾರಲಲ್ ಅಂತ ಹೇಳಿದ್ದೇನೆ. ಸಾರಿ, ಆರ್ ಪ್ಯಾರಲಲ್ ಅಂತ ಹೇಳಿದ್ದೇನೆ, ನಾಟ್ ಲೈಕ್ ದಿಸ್. ಈ ಥರ ಅಲ್ಲ, ಪ್ಯಾರಲಲ್ ಅಂದರೆ ನಾವೇನು ಮಾಡಬೇಕು, 1/2 ಫಸ್ಟ್ ವೆಕ್ಟರ್, ಫಸ್ಟ್ ಐ ಕೊಯಿಫಿಷಿಯೆಂಟು, ಸೆಕೆಂಡ್ ವೆಕ್ಟರ್ ಐ ಕೊಯಿಫಿಷಿಯೆಂಟು ಇಸ್ ಈಕ್ವಲ್ಸ್ ಟು ಫಸ್ಟ್ ವೆಕ್ಟರ್ ಜೆ ಕೊಯಿಫಿಷಿಯೆಂಟು, ಸೆಕೆಂಡ್ ವೆಕ್ಟರು ಜೆ ಕೊಯಿಫಿಷಿಯೆಂಟು. ಸೊ ವಿ ಗಾಟ್ ಆನ್ಸರ್ k is equals to 6. 6 is the answer. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್. ಡೆಫಿನೆಟಾಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. 100% ನಿಮಗೆ 5 out of 5 ಬರುತ್ತೆ. ನೀವು ಇವೆಲ್ಲ ಮಾಡೆಲ್ಸ್ನ ವರ್ಕೌಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.